ಯವ್ವ ನಮ್ಮ ಮನೆನಾರ ಆದ್ರೆ ಬಡ ಬಡ ಅಡುಗೆ ಮನೆಗೆ ಹೋಗಿ ಏನು ಬೇಕು ಏನು ಬೇಡ ಹಾಕ್ಯಂದು ಊಟನಾರ ಮಾಡ್ತೇವೆ ಹೊಟ್ಟೆ ಹಸಿದ್ರಾಗನ. ಇಲ್ಲಿ ಎಂಥ ಮಗಳ ಮನೆ ಅಂದ್ರೂ ಅತ್ತೆ ಬೇರೆ ಇರ್ತಾಳಲ್ರಿ ಮಗಳಿಗೆ ಅತ್ತಿ, ಆಕೆನಾರ ಅನ್ಕೋಬಾರ್ದು ಅಂದು ಸುಮ್ಮನೆ ನಿಲ್ಬೇಕು ನೋಡಿ ಹೊಟ್ಟೆ ಹಸ್ಕಂದ್ರೂ. ಆದ್ರೂ ಇಲ್ಲಿ ಓಡಾಡಕತ್ತೇವೆ ಹೊಟ್ಟೆಗೆ. ತಡಿ ಒಂದು 2 ಹಣ್ಣಾರ ತಿಂದ್ಬಿಡ್ತಾನೆ, ಬಾಳೆಹಣ್ಣು ಅದಾವು, ಪ್ಯಾರ್ಲ ಹಣ್ಣಾರ ತಿಂದ್ರಕತಿ. ಅಲ್ಲ 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 ಎಷ್ಟಿರ್ಬೇಕು ನೋಡಿ ನನ್ನ ಬೆಕ್ತಿಗೆ. ನಾನು ನನ್ನ ಮೊಮ್ಮಗ ತಿನ್ನಲಿ ಅಂದು ಎಲ್ಲ ಹಣ್ಣು ತೆಗೆದು ಪುಟ್ಟ್ಯಾಗ ಹಾಕಿಟ್ಟೇನಿ. ಈಗ ಕೈ ಹಾಕಿ ತಗೊಳಕತ್ತಾಳಲ್ಲ, ಏನು ಸಣ್ಣ ಕೂಸಾಗಿದ್ದಾಳೆ ಈಕೆ ಹಣ್ಣು ತಿನ್ನಾಕ. ಗಡಾನ ಮುದಿಕ್ ಬರೋದ್ರಾಗನ ತಿಂದು ಬಡ ಬಡ ಕುಂಡಿ ಕೈ ವರ್ಷಕ್ಕೆ ನಿಂತು ಬಿಡ್ತಾನೆ, ಏನು ತಿಂದ ಇಲ್ಲ ನಾನು ನಂಗೆ. ಬೀಗ್ರ ಏನ್ರಿ ಹಣ್ಣು ತಿನ್ನಾಕತ್ತೀರ? ಯವ್ವ ಬಂದು ನಿಂತೈತಿ ಮುದುಕಿ, ನನಗೆ ಗೊತ್ತನ ಆಗಿಲ್ಲ ಹಣ್ಣು ತಿನ್ನಾಕತ್ತೀರ ಅಂತ ಬೇರೆ ಕೇಳ್ತಾಳ. ಈಗ ಹ್ಞೂ ಅಂದಿಯಾ ಸಂಕಟ, ಹ್ಞೂ ಅಂದಿಯಾ ಹೊಟ್ಟೆ ಹಸ್ಕೊಂಡು ಹಂಗೆ ನಿಲ್ಬೇಕು. ಏನು ಹೇಳಪ್ಪ ಈಕೆಗೆ? ಇಲ್ರಿ ಅಮ್ಮರ ತಿನ್ನಾಕತ್ತಿದ್ದಿಲ್ಲ, ಅದು ಪ್ಯಾರ್ಲ ಹಣ್ಣು ಹೆಚ್ಚಿದ್ದಿತ್ತಲ್ಲ, ಘಮ 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 ಮನೆ ತುಂಬ ಗಮ್ಗುಟ್ಟಾಕತ್ತಿತ್ತು ನೋಡ್ರಿ ಅದು ವಾಸನೆ. ಅದಕ್ಕೆ ನೋಡೋಣ ಅಂತ ಬಂದಿಲ್ಲ ತನಕ. ಅದು ವಾಸನೆ ಹೆಂಗಿತ್ತು ಅಂದ್ರೆ ಹೊಟ್ಟೆ ಹಸಿಲಾರ್ದವ್ರಿಗೆ ಸತೆ ಹೊಟ್ಟೆ ಹಸಿಬೇಕು ನೋಡ್ರಿ, ಅಷ್ಟು ಘಮ ಘಮ ಅನ್ನಕತ್ತಿತ್ತು ಅದು ಹಣ್ಣು. ಅಂದೇನು ಮಾಡ್ತಾವೆ ಹೇಳು, 20 ರೂಪಾಯಿ ಒಂದು ಪ್ಯಾರ್ಲ ಹಣ್ಣು ಅದಾವು, ಮತ್ತು ಅಷ್ಟು ಘಮ ಅನ್ಲಿಲ್ಲದ್ರಿ ಹಂಗೆ. ಹೌದ್ರಿ ಅಷ್ಟು ಬರೀ ಅದಾವ? ಇರ್ಲಿ ಬಿಡ್ರಿ ಪಾಪ, ಮತ್ತು ಅವರು ಮಾರಾರಲ್ಲ ದುಬಾರಿ ಇದ್ದಾವು, ಹುಡ್ರು ಬಂದ್ಮೇಲೆ ತಿಂತಾವೆ ಬಿಡ್ರಿ, ಇಡ್ತಾನೆ ಇಲ್ಲ. ಅಯ್ಯ ಪ್ಯಾರ್ಲ ಹಣ್ಣು ಅಷ್ಟಲ್ಲ ಯವ್ವ, ಸೇಬು ಹಣ್ಣು 250 ರೂಪಾಯಿ ಕೆಜಿ ಅದಾವು. ನನ್ನ ಮೊಮ್ಮಗ ಭಾರಿ ತೆಳ್ಳಗೈತಲ್ಲ, ಅದಕ್ಕೆ ಒಟ್ಟು ತಿಂದು ಉಂಡು ಮೈಯಾರ ಹಿಡೀಲಿ ಅಂದು ತಂದಾನೆ. ಇನ್ನು ಬಾಳೆಹಣ್ಣ ಕೇಳೋದ ಬೇಡ ಬಿಡು, ಮೊದ್ಲಾದ್ರೆ ಡಜನ್ ಗಂಟ್ಲೆ ಕೊಡ್ತಿದ್ರ, ಯಾರಿಗಾರ ಒಂದು ಹಣ್ಣು ಹರಿದು ಕೊಟ್ರೆ ಏನು ಅನ್ನಿಸ್ತದಲ್ಲ. ಈಗ ಹಂಗಲ್ಲವ, ಚಿಪ್ ದೆಸೆಲೆನ ತೂಕ, ಆ ಚಿಪ್ಪ ಅರ್ಧ ಹೊಕ್ಕತಿ, ಹಣ್ಣಿನ ಸಿಪ್ಪ್ಯಾಗ ಒಂದು ಅರ್ಧ ಹೊಕ್ಕತಿ, ತಿನ್ನವ. ಇನ್ನು ಏಟು ಉಳಿತೈತಿ 8 ಹಣ್ಣು, ಅವು ಆದ್ರೂ 60 ರೂಪಾಯಿ ಕೆಜಿ ಅಂತ ಬಾಳೆಹಣ್ಣು. ಯವ್ವ ಏನು ಹಣ್ಣು ತಿಂದು ಹೌದಾಗಬೇಕಾಗೈತೆ ಬಿಡವ. ತಗೊಳ್ರಿ ಬೀಗ್ರ ತಗೋರಿ, ಏನಾಯ್ತು, ಅವು ಹಂಗೆ ಇದ್ದೇ ಇರ್ತಾವೆ ದುಬಾರಿ, ಮತ್ತು ಏನು ಮಾಡೋಕ್ಕಾಗಂಗಿಲ್ಲ, ಅದ್ರಾಗ ಹೊಸಸ್ ತಿನ್ನೋದು. ತಗೋರಿ ಯಾವ ಬೇಕು ನೋಡಿ ನಿಮಗೆ. ಹ್ಞೂ ರೀ ತಗೊಂತಾನೆ. ಅಯ್ಯ ಪಾಪ ನೀವಂತೂ ತಗೊಂತಾನೆ ಅಂತ ಅಂತೀರಿ, ಆದ್ರೆ ಮನಸ್ಸು ಒಪ್ಬೇಕಲ್ಲ, ಮೊಮ್ಮಗ ತಿನ್ನಾಕಂತ ತರಿಸಿರೋದು, ನಾ ತಿಂದ್ರೇನು ಅಂಥೇಳಿ ಒಳಗಂದು ಅಂತಿರ್ತದೆ ಮನಸ್ಸು. ಅದಕ್ಕೆ ಹಣ್ಣು ಬೇಡಾದ್ರೆ ತಡ್ರಿ, ಬಿಸ್ಕಿಟ್ ಅದಾವ ಅವನ್ನ ತೊಂಬರ್ತಾನೆ. ಅಲ್ಲ 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 ಬೆರಕೆ ಮುದುಕಿ, ನಿನ್ನ ಮನಸ್ಸಿನಾಗ ಐತಿ ಈಕಿ ಯಾವ ಹಣ್ಣು ಕೊಡಬಾರ್ದು ಅನ್ನೋದು, ಮತ್ತು ಮ್ಯಾಗಿನ ಮಾತಿಗೆ ನಾನಾ ಒಲ್ಲೆ ಅಂದಿನ ಅನ್ಬೇಕು, ಹಂಗೆ ನನ್ನ ಬಾಯಿಲೇನ ಒಲ್ಲೆ ಅನ್ಸಕ್ಕಿದೆ ನೋಡಿ ನೀನು. ನಿಂದೇನು ಪ್ಲ್ಯಾನ್ ನನಗೆ ಗೊತ್ತಾಗಂಗಿಲ್ಲ ಅಂತ ಮಾಡಿ. ಇರಲಿ ನನ್ನ ಮಗಳು ಮನೆಯಾಗಿಲ್ಲ, ಇಲ್ಲ ಅಂದ್ರೆ ಇಟರಿಗೆ ಊಟ ಹಾಕ್ಯಂಬಂದು ಕೊಟ್ಟು ಉಣ್ಣ ಬೇಯವ್ವ ಅಂತದ್ಲು. ಏನು ಮಾಡ್ತಿದ್ದಿ, ಎಲ್ಲೇ ಹೋಗೈತದ ಪಾಪ ಹುಡುಗಿ, ಬರ್ಲಿಕ್ಕೆ ಆಮೇಲೆ ಊಟ ಮಾಡಿದ್ರ ತಡ್ಕೊಂತೀನಿ. ಇವತ್ತೊಂದಿನ ಹೊಟ್ಟಿಸ್ತದ್ರಿ, ಏನೂ ಆಗಂಗಿಲ್ಲ. ತಗರಿ ಬಿಗ್ರ ಬಿಸ್ಕಿಟು ಇಲ್ಲೇ ಓಣ್ಯಾಗ ಮಾರಕ್ಕೆ ಬಂದಿದ್ದು ರೀ, ಬೆಣ್ಣೆ ಬಿಸ್ಕಿಟ್ ಭಾರಿ ಚಲೋ ತರ್ತಾನೆ ರೀ ಅವನು. 50 ರೂಪಾಯಿಗೆ ಬರೇ 100 ಗ್ರಾಮ್ ಕೊಡ್ತಾನೆ ರೀ. ನನ್ನ ಮೊಮ್ಮಗ ಭಾಳ ಇಷ್ಟ ನೋಡ್ರಿ ಇವು ಬಿಸ್ಕಿಟ್ ಅಂದ್ರೆ, ಅದಕ್ಕೆ ತಗೊಂಡನೆ. ತಗರಿ ನೀವು ಬೇಕಾರೆ ಇದ್ರಾಗ ಒಂದು ಭಾಳ ಆಕತೇನ ಪಾಪ, ಅರ್ಧನಾರ ತಗರಿ. ಈ ಮುದಿಕ್ ಏನಂತ ನಿರ್ಧಾರ ಮಾಡೈತಿ, ಏನು ಕೊಡಬಾರ್ದಂತ ಮಾಡೈತಿ ಏನು ನನಗೆ? ಹೋಗ್ಲಿ ಬಿಡು, ಅರ್ಧ ಬಿಸ್ಕಿಟ್ ತಿಂದ್ಲಿ ಬಿಡು ಅನಿಸ್ಕೊಳಕ್ಕಿಂತ ಏಟೇಟು ತಿನ್ಲಾರ್ದಂಗಿದ್ದು ಏನು ತಗೊಂಡಿಲ್ಲ ಅಂತ ಅನಿಸ್ಕೊಳೋದು ಚಲೋ. ಬೇಡ ಅಷ್ಟು ಬೇಕಿತ್ತಂದ್ರೆ ಆಕೆ ತಿನ್ಕೋವಲ್ಲಕ್ಕ. ಇರ್ಲಿ ಬಿಡ್ರಿ ಅಮ್ಮರ, ಪಾಪ ಮೊಮ್ಮಗ ಅಂತ ತಗೊಂಡಿರಿ, ಅವನ ತಿನ್ವಲ್ನಕ, ಬೇಕಾದ್ರೆ ನೀವು ತಿಂದ್ಬಿಡ್ರಿ, ನನಗೇನು ಬೇಡ ನಡಿತೈತಿ. ಹ್ಞೂ ರೀ ನಮ್ಮ ಸಮ್ಮು ಬಂದ್ರೆ ಪಾಪ ಭಾಳ ಇಷ್ಟಪಟ್ಟು ತಿಂತಾನ. ಅಂದಂಗೆ ನಿಮ್ಮ ಕೈಯಾಗಿನ ಹಣ್ಣು ಬೇಕಾ ನಾವು ವಾಪಸ್ ಇಡ್ತೀರಿ ಅದನ್ನು? ಬೇಡ ತಗೊಳ್ರಿ, ಅದ್ರ ಜೊತೆಗೆ ಸೇರಿಸಿ ತೆಗೆದಿಟ್ಬಿಡ್ರಿ ನೀವು. ಸರಿ ತಗರಿ ಬಿಗ್ರೆ, ಇವನ್ನೆಲ್ಲ ಒಳಗಿಟ್ಟು ಬರ್ತಾನೆ, ನಿಮಗೆ ಬೇಕಾದ್ರೆ ಒಂದು ಲೋಟ ನೀರು ತುಂಬ್ಕೊಂಡು ಕುಡಿದು ಬಿಡ್ರಿ. ಆತು, ಇಲ್ಲ ಇದ್ರೆ ಮುಗೀತು ನನ್ನ ಕತಿ. ಈ ಮುದಿಗೆ ನನಗೆ ಕೂಳು ಕೊಡ್ದಂಗನ ಸಾಯಿ ಹೊಡಿತಾಳ. ಕೈ ಬಂತು ಬಾಯಿ ಬರ್ದಂಗೆ ಮಾಡಿಟ್ಲು. ಏನು ಮಾಡ್ತಿದ್ದಿ, ಅನ್ನಕ್ಕಾಗದ್ದು ಆಡೋಕ್ಕಾಗದ್ದು, ಬಾಯಿ ಮುಚ್ಕೊಂಡದನೀಗ. ಯಾಕೆ ನನ್ನ ಮಗಳು ಮೊಮ್ಮಕ್ಕಳು ಮಕ್ಕ ನೋಡ್ಕೊಂಡು ಸುಮ್ಮನದನೆ. ಮಾಡಲಿ ಏಟ್ ಮಾಡ್ತಾಳೆ ಈ ಮುದಿಕೆರ ಈಸ್ ತಿಂದಕಿ. ಇವತ್ತಿಲ್ದ ನಾಳೆ ಈ ಮನೆ ಆಡಳಿತ ಎಲ್ಲ ನನ್ನ ಮಗಳ ಕೈಗೆ ಬರ್ತೈತೆ. ಅವಾಗ ಹಾಯವಾಗಿ ರಾಣಿ ಇದ್ದಂಗೆ ಇದ್ದುಬಿಡ್ತಾನೆ ಈ ಮನ್ಯಾಗ. ಸ್ನಾಟ್ ಇರೋದಲ್ಲ, ದೇವಂಗ್ ಕಾಟ್ ಇರೋದಲ್ಲ. ಅದೇನು ಹೇಳುವ ಬಡ ಬಡ ಅಲ್ಲ ಮನ್ಯಾಗ ಹೇಳ ಅಂದ್ರೆ ಇಲ್ಲಿ ಬೇಡ ಬಾ ಅಲ್ಲಿ ಹೋಗೋಣ ಅಂಗಡಿ ತಕ ಅಂತ ಹೇಳಿ ಕರ್ಕೊಂಬಂದು. ನಾನು ನೋಡಿದ್ರೆ ಅಂಗಡಿಯಾಗ ಏನೂ ತಗೊಳೋದಿಲ್ಲ, ನೀ ಏನ್ರ ತಗೊಳೋದತ್ತೇನ? ಇಲ್ಲಿ ಹೋಗಲ್ಲ ಅಲ್ತಕ, ನಿನ್ನಿದ್ರಿಗೆ ಏನೈತಿ ಮತ್ತೆ ಮುಚ್ಚುಮರಿ ಮಾಡೋದು. ಮನ್ಯಾಗಾದ್ರೆ ನಿಮ್ಮ ಅತ್ತಿ ಮತ್ತು ನಿಮ್ಮ ಓವರ್ ಬೇರೆ ಇದ್ರಲ್ಲ, ಅದಕ್ಕೆ ಇಟ್ಲ ಕರ್ಕೊಂಬಂದೆ. ಅದೇನಂದ್ರೆ ಈ ಅಂಗಡಿ ಹುಡುಗ ಅದನಲ್ಲ ಗೊತ್ತಲ್ಲ ನಿನಗೆ ಪ್ರಶಾಂತ್, ಆ ಹುಡುಗನ ಬಗ್ಗೆ ಮಾತಾಡ್ಬೇಕತ್ತ. ಅದಕ್ಕೆ ಓಹೋ ಆಕೆ ನಾದ್ನಿ ಮಗಳ ವಿಚಾರ ಮಾತಾಡಕ್ಕೆ ಕರ್ಕೊಂಬಂದಾಳ ಆಕೆ. ಎಲ್ಲ ಮೊದ್ಲಾಗ ಗೊತ್ತೈತಿ ಅಂತಂದು ಹೇಳಿದ್ರೆ ಆಕೆ ಬೇಜಾರಾಕೈತಿ. ಬೇಡ ಆಕೇನು ಹೇಳ್ತಾಳೆ ಕೇಳ್ಕೊಂಡು ಆಮೇಲೆ ಮಾತಾಡಿದ್ರ ಆತ. ಹೇಳಲಿ ಯಾಕೆ ಏನಾಯ್ತು?
ಸುಮ್ಮನೆ ಲಲಿತಕ್ಕ ಸುಮ್ಮನೆ ಮಾತಾಡ್ಬೇಡ. ಶಾರಕ್ ಬಂದು ಸುಮ್ಮನೆ ಊರು ತುಂಬ ಯಾಕೆ ಗುಡ್ಲು ಮಾಡೋದು? ಆಕೆ ನಮ್ಮಕ್ಕೆ ಬಿಡು ಕರೆ, ಆದ್ರೂ ನನ್ನ ನಿನ್ನ ನಡುವಿದ್ರಷ್ಟ ಗುಟ್ಟದ, ಇನ್ನೊಬ್ರು ಇದ್ರಿಗೆ ಹೋತಂದ್ರೆ ಗುಟ್ಟು ಅನ್ನಿಸ್ಕೊಳಂಗಲ್ಲ. ಅದಕ್ಕೆ ಈಗ ಮಾತಾಡ್ಬೇಡ, ಸುಮ್ಮನೆ ಯಾಕೆ ಹೋಗ್ಲಿ. ಯಾಕಲೆ ಸುಮ್ಮಿ ಏನೋ ಮಾತಾಡಕತ್ತಿದ್ರಿ, ನಾ ಬರೋದ್ರಾಗ ಸುಮ್ಮನೆ ಆದ್ರಲ್ಲ, ಯಾಕೆ ನನ್ನ ಎದುರು ಮಾತಾಡ್ಲಾರ್ದ ಸಮಾಚಾರ ಐತೇನ? ಏ ಇಲ್ಲಿ ಹೋಗ ಶಾರಕ್, ಹಂಗೇನಿಲ್ಲ. ಏನು ಬೇಕು ನೋಡ್ತೀನಿ, ತಗೊಂಡು ಹೋಗ ನೀನು. ಇಲ್ಲವಾ, ನಾನು ಏನು ತಗೊಳಕ್ ಬಂದಲ್ತಗೆ ಅಂಗಡ್ಯಾಗ, ಹಂಗ ಹಿಂಗಾಸಿ ಲಲಿತಕ್ಕನ ಮನೆ ಕಡೆ ಹೋಗೋಣ ಅಂತ ಹೊಂಟಿದ್ದೆ. ಮತ್ತೆ ಇಲ್ಲೇ ಕಂಡ್ಲಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ನಾನು. ಅಲ್ಲಲ್ಲೇ ಸುಮ್ಮಿ, ನಮ್ಮ ಮೂವರ ನಡುವೆ ಅದೆಂತ ಗುಟ್ಟು ನಿನಗೆ? ಹಾಂ, ಆಕೆ ಶಾರಕ್ಕಾಗ ನೀ ಏನು ಹೇಳಕ್ಕಂತ ಬಂದಿಯಲ್ಲ, ಆ ಸಮಾಚಾರ ಮೊದ್ಲ ಗೊತ್ತೈತಿ. ಆಕೆ ನನ್ನ ಎದುರು ಮೊನ್ನೆ ಹೇಳಿದ್ಲು, ಯಾವಾಗಂದ್ರೆ ಅದು ಬಂಗಾರದ ಅಂಗಡಿಗೆ ಹೋಗಿದ್ವಲ್ಲ ನಾವು, ಅದಕ್ಕೂ ಮುಂಚೆ ಹೇಳಿದ್ಲು. ಸುಮ್ಮಿದ್ರಿಗೆ ಅನ್ಬೇಡಲ್ಲಲ್ತಕ್ಕ, ಪಾಪ ಬೇಜಾರು ಮಾಡ್ಕೊಂತಾಳ, ಯಾಕೆ ಬೇಕು ನೋಡೋಣ, ಅದಾಗಿ ಬೈಲಿಗೆ ಬಂದಾಗ ವಿಚಾರ ಮಾಡಿದ್ರಾತ ಅಂತ ಅಂದದ್ಲಕ್ಕಿ, ಗೊತ್ತೇನ? ಹೌದಲ್ಲಲ್ತಕ್ಕ, ನೋಡವ ಏನು ಮಾಡ್ತೀವಿ, ಊರವ್ರ ಕಿವಿಗೆಲ್ಲ ಬಿದ್ದೈತಿ, ಊರವ್ರ ಕಣ್ಣಿಗೆಲ್ಲ ಬಿದ್ದೈತಿ. ನಮ್ಮನೆ ಹುಡುಗಿ ವಿಚಾರ ನಮ್ಗ ಗೊತ್ತಲ್ಲ ನೋಡು, ಎಂಥ ಕಾಲು ಬಂತವ ಇವ, ಸಾಕಾಗತ್ತವ ಇವ ಈ ಹುಡ್ರ ಕೈಯ ನಮಗಂತೂ. ಹೋಗ್ಲಿ ಬಿಡ್ಲೆ, ಅನ್ಯಾಕೆ ಅಷ್ಟು ವಿಚಾರ ಮಾಡ್ತೀವಿ, ಆಗಿದ್ದಾಗಿ ಹೋತು, ಈಗೇನಾಯ್ತು ಈಗ ಅದನ್ನು ಹೇಳಿ ಮುಂದೆ. ಅದೇನಂದ್ರೆ ನಿನ್ನೆ ಪ್ರಶಾಂತ್ ಮನೆ ಬಂದದ್ದ, ಅವನು ಸೀದಾ ಬಂದದ್ದು ನಮ್ಮ ಮನೆಯವ್ರ ಎದುರಿಗೆ, ಹೆಂಗ್ರಿ ಕಾಕರ ನಾನು ಮಾದೇವಿನ ಇಷ್ಟಪಡಕತ್ತೇನೆ, ಮದುವೆ ಮಾಡ್ಕೊಂತೀನಿ, ಹಂಗೆ ಹಿಂಗೆ ಚಲೋ ನೋಡ್ಕೊಂತೀನಿ ಅಂತಂದು ಎಲ್ಲ ಹೇಳಿದ್ನವ. ಇವ್ರು ಒಂದೇ ಸಲ್ಕನ ಏನೂ ಅನ್ನಲಿಲ್ಲ ಅವನಿಗೆ, ಅತ್ತಳಪ ವಿಚಾರ ಮಾಡಿ ಒಂದು 2 ದಿನದಾಗ ಹೇಳ್ತೇವೆ ಅಂತಂದು ಅಂದರು. ಒಂದು ಸ್ವಲ್ಪನೂ ವಿರೋಧನ ಮಾಡಲಿಲ್ಲ. ನನಗೆ ಆಶ್ಚರ್ಯ, ಇವ್ರೇನೇ ಹಿಂಗಂದ್ರಲ್ಲ ಒಂದೇ ಸಲ್ಕ ಅಂತಂದು. ಆಮೇಲೆ ಆ ಹುಡುಗ ಹೋದ್ಮ್ಯಾಗ ನಮಗೆಲ್ಲರಿಗೂ ಹೇಳಿದ್ರು ನೋಡ. ಏನು ಹೇಳಿದ್ರಲ್ಲಿ ಅಂತದು? ಅಲ್ಲ, ನಿನ್ನೆ ನಿಮ್ಮನೆ ಮಾದೇವಿ ನೋಡಕ್ಕೆ ಹುಡುಗ ಬರ್ತಾನ ಅಂದು ಜಮ್ಕಾನ ಅದನ್ನು ಇಸ್ಕೊಂಡು ಹೋಗಿದ್ರಿ, ಮತ್ತು ಅವನು ಯಾವ ಬಂದು ಮಾತಾಡಿದ ಹೋಗ ನಿನ್ನ ಏನು ಒಂದು ತಿಳಿವಲ್ಲ ನೋಡಿ, ಎಲ್ಲ ಗಿಜಿ ಆಗಕತ್ತೈತಿ, ಪೂರ್ತಿ ಹೇಳ್ತಿಲ್ಲಲ್ಲ ನೀನು? ಹ್ಞೂ ಅಲ್ತಕ್ಕ, ಅದಕ್ಕಂದ ಇಸ್ಕೊಂಬಂದಿದ್ವಿ. ಅದು ಹೋಗ್ಲಿ, ನಾ ಹೇಳೋದು ಕೇಳಿಲ್ಲಿ, ಅದು ಆ ಹುಡುಗ ಬರ್ತಾನಂತ ಬಂದ್ವಲ್ಲ, ಹುಡುಗನು ಬರಲಿಲ್ಲ, ಹುಡುಗನ ಮನೆಯವರು ಬರಲಿಲ್ಲ ನೋಡಕ್ಕೆ. ಸೀದಾ ನಮ್ಮ ಮನೆಯವ್ರು ಬಂದು ಇಲ್ಲ ಅವ್ರು ಯಾರು ಬರೋದಿಲ್ಲ ಅಂತ, ಅವ್ರಿಗೆ ಹಂಗೆ ಹುಡುಗ ಒಪ್ಪಿಗೆ ಐತೆ ಅಂತ ಸೀದಾ ಮದುವೆನ ಮಾಡ್ಕೊಂತಾರಂತ ಅವರು, ಇನ್ನೊಂದು 4 ದಿನದ ಮದುವೆ ಮಾಡೇ ಬಿಡೋದು ಅಂತಂದು ಅಂದ್ರವ. ನನಗೆ ಅನುಮಾನ ಬಂತು, ಅಲ್ರಿ ತೀರಾ ಅವರು ಹೆಂಗೆ ಕನ್ಯೆ ನೋಡ್ಲಾರ್ದಂಗೆ ವರ ನೋಡ್ಲಾರ್ದಂಗೆ ಹೆಂಗೆ ಮದುವೆ ಮಾಡೋಕ್ಕಾಕತಿ, ಅದಕ್ಕೆ ನಾವು 4-5 ಮಂದಿ ಹೋಗಿ ಬರೋಣ ಅಂತ ಇವ್ರಿಗಂತಾನೆ. ಇವ್ರೇನು ಕಿವ್ಯಾಗ ಹಾಕ್ಯಣಾಗ್ತಾ ಇರಲ್ಲ, ನನ್ನ ಮಾತಿನ ಮೇಲೆ ಭರೋಸೆ ಐತಿಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ನಿಂತ್ಬಿಟ್ಟಾರವ. ನನಗೆ ಹೆದರಿಕೆ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ಬೇಕು, ನಾಳೆ ಒಂದು ಸಲ ಆಗಿದ್ರೆ ಮುಗಿದೋತಿದ್ದು, 1000 ವರ್ಷ ಸಂಬಂಧವ ಒಂದು ಮದುವೆ ಅಂದ್ರೆ. ಇವ್ರಂಗೆ ಏನಂಗ ಒಂದು 50 ನಾಳೆ ಬೇಡ ಅಂತ ಹೊಳ್ಳಿ ಕೊಟ್ಟಿವಿ ಅನ್ನೋಂಥದ್ದಲ್ಲ. ಅದಕ್ಕೆ ನಾನು ಇಷ್ಟು ವಿಚಾರ ಮಾಡಿ ಈ ಹುಡುಗನ ಮುಂದನ ಹೇಳೋಣ, ಹಿಂಗೆಲ್ಲ ಐತಪ್ಪ, ಅದಕ್ಕೆ ನೀನ ಏನಾರ ಮಾಡ ಅಂತಂದು ಹೇಳಕ್ಕಂತ ಬಂದನು ನೋಡು. ಅವರು ಉಣ್ಣಿದ್ರಿಗಂದ್ರೆ ಆಕೆ ಇಲ್ಲ ಅತ್ತಿಗೆಮ್ಮ, ಅಣ್ಣ ಹೆಂಗೆ ಹೇಳ್ತಾನೆ ಹಂಗೆ, ಹಾಲಾಗಾರ ಹಾಕ್ರಿ ನೀರಾಗಾರ ಹಾಕ್ರಿ ಅಂತ ಆಕೆ ಅಂತಾಳ. ಪಾಪ ಏನು ಮಾಡ್ಬೇಕು ಹುಡುಗರು? ಇವು ನೋಡಿದ್ರೆ ಆ ಹುಡುಗಿ ನಾನು ಅವನ್ನ ಮಾಡ್ಕೊಂತಾನೆ, ಬೇರೆ ಮದುವೆನ ಮಾಡ್ಕೊಳಕ್ಕೊಲ್ಲೆ ಅಂತ ಅದು ಅಂತತಿ. ಅದಕ್ಕೆ ಏನಾರ ಮಾಡಿ ನಾನು ನೀನು ಒಟ್ಟು ಅವ್ರು ಒಂದು ಜೊತೆ ಮಾತಾಡಿ ಹೋಗೋಣ ಅಲ್ಲಲ್ತಕ್ಕ, ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದೆ ನಾನು. ಹೌದು ಬಿಡಲ್ಲ, ಅದ್ರಾಗೇನು ತಪ್ಪೈತೀನಿ ಅಂದಿದ್ರಾಗ ಕರೆಕ್ಟ್ ಐತಲ್ಲ, ಯಾಕೆ ಪರ್ಮಿಷನ್ ಯಾಕೆ ಹಿಂಗೆ ಮಾಡಕತ್ತೇನ? ಏನವ ಅವ್ರಿಗೇನೋ ಇದ್ದೂರು ಸಂಬಂಧ ಬೇಡ ಅಂತ. ಏನು ಮಾಡ್ತಿದ್ದಿ? ಬೇಡ ಅವರು ಬೇರೆ ಎಲ್ಲರೂ ಕೊಡೋಣ, ಸುಮ್ಮನೆ ಇದ್ದೂರ ಕೊಟ್ವಿ ಅಂದ್ರೆ ಸರ್ತಿಗೊಮ್ಮೆ ಮುಂಜಾನೆ ಆಗತ್ತೆ ಸಂಜೆ ಆಗತ್ತಿಗೆ ಅವ್ರ ಮನೆ ಸುದ್ದಿ ನಮ್ಮ ಮನೆ ಸುದ್ದಿ ಅವ್ರ ಮನೆಗೆ ಹೋಗವು, ಅದಕ್ಕೆ ಬೇಡ ಅಂತ ಅನ್ನಕತ್ತಾನ. ಅದು ಅಲ್ದ ಮದುವಿನ ಅದು ಯಾರಿಗೆ ಕೊಡ್ಬೇಕು ಅನ್ನಲ್ಲ, ಅದನ್ನ ಯಾರ ಮುಂದೆ ಸುದ್ದಿ ಹೊಡಿಬಾರ್ದಂತ ಲಲಿತಕ್ಕ. ಬೀಗರು ಬಿದ್ದರು ಯಾರಿಗೆ ಹೇಳಂಗಿಲ್ಲ ಅಂತ, ಸೀದಾ ಹುಡುಗಿ ಅಷ್ಟು ಕರ್ಕೊಂಡು ಹೋಗೋದಂತ, ಅಲ್ಲೇ ಯಾವ್ದಾರ ಒಂದು ಗುಡಿಯಾಗ ಮದುವೆ ಮಾಡಿಸಿ ಅಲ್ಲೇ ಬಿಟ್ಟು ಬಂದುಬಿಡೋದಂತ. ಇದು ಹೆಂಗೆ ಅಂತ ತೀರ ಮಾಡಕತ್ತಾನ ಬಿಡು. ಪರ್ಮಿಷನ್ ಯಾಕೆ ತನ್ನ ಮಗಳು ಕೊಟ್ಟಲ್ಲನ, ಹಂಗೆ ಅವ್ರ ಮಗಳಾದ್ರನ ಮತ್ತೊಬ್ಬರ ಮಗಳಾದ್ರನ ಹಂಗೆಲ್ಲ ಮಾಡಬಾರ್ದು. ಒಂದು ಸಲ ಬಿಟ್ಟು 2 ಸಲ ವಿಚಾರ ಮಾಡ್ಬೇಕು. ಅದೇನೋ ಅಂತಾರಲ್ಲ, ಕಾಡಿ ಕೂಡ್ಬೇಕಂತ, ಕೂಡಿದ ಮೇಲೆ ಕಾಡಂಗೆ ಆಗಬಾರ್ದಂತ. ಅದಕ್ಕೆ ಇನ್ನೊಂದು ಬಿಟ್ಟು ಇನ್ನೊಂದು ವಿಚಾರ ಮಾಡಿಕೊಡ್ಬೇಕವ. ಸರಿ ತಗ ಮಾತಾಡೋಣಂತ. ಕರಿ ಆ ಹುಡುಗನ ಇಲ್ಲಿ ಮನೆ ಅಂತ ಅಂಗಡಿ ಇದ್ದೆ ಅಂದ್ರೆ ಕಿರಾಣಿ ಅಂಗಡಿಗಳು ಇವು ಇದೇ ಹಣೆ ಬರ್ನ ನೋಡು, ಅಂಗಡಿ ಬಿಡ್ತಾವು ಒಳಗೆ ಹೋಗಿ ಕುಂತು ಬಿಡ್ತಾವು. ಇಲ್ಲಿ ಗಿರಾಕಿ ಬಂದು ಎಟ ಥರ ನಿಲ್ಲಿ ಮಾಡಲಿ, ಅವ್ರಾಗೆ ಕೂಗೋ ತನಕ ಹೊರಗೆ ಬರಂಗಿಲ್ಲ. ಬಂದ್ ಚಿಗವ ಇಲ್ಲದಾನೆ. ಬಂದೆ ಅಪ್ಪ ಬಾ. ಹಾಂ ಹೇಳ್ರಿ ಬೇ, ಏನು ಕೊಡ್ಲಿ? ಇಲ್ಲಪ್ಪ ಏನು ತಗೊಳಕ್ ಬಂದಲ್ಲ ನಾವು, ಅದ ನಿನ್ನೆ ನಿಮ್ಮ ಮನೆ ಬಂದಿದ್ದಲ್ಲ, ನೀ ಬಂದಾಗ ನಿಮ್ಮ ಕಾಕ ಏನೋ ಹ್ಞೂ ಅಂದು ಕಳಿಸಿದ ನಿನ್ನ. ಆದ್ರೆ ನೀ ಇತ್ಲ ಬಂದ್ಮ್ಯಾಗ ಅದು ದಾಟಿನ ಬದಲಿ ಆತು. ಅದಕ್ಕೆ ಮತ್ತು ನಿನಗೆ ಅಷ್ಟು ಮನಸಾರ ಇಷ್ಟಪಟ್ಟಿದ್ದೆಪ್ಪ ನಮ್ಮ ಮನೆ ಹುಡುಗಿನ ಅಂದಿದ್ರೆ, ನೀನು ಯಾವುದೊಂದಕ್ಕೂ ಒಂದು ಅಡ್ರೆಸ್ ಕೊಡ್ತಾನೆ, ಅಲ್ಲಿ ಹೋಗಿ ಆ ಹುಡುಗ ಹೆಂಗೆ ಅವ್ರ ಮಂತ್ಯಾನ ಹೆಂಗೆ ಅಂತ ನೀನೇ ತಿಳ್ಕೊಂಬರ್ಬೇಕು. ಈಗ ನಾವು ಹೋಗೋಕ್ಕಾಗಂಗಿಲ್ಲ, ನಾವು ಹೋದ್ವಿ ಅಂದ್ರೆ ಅವ್ರು ಗೊತ್ತಾ ಹಿಡಿತಾರೆ. ಅದಕ್ಕೆ ನಿನಗಾದ್ರೆ ಪರಿಚಯ ಇರಲ್ಲ, ಏನಿಲ್ಲ, ನೀ ಎಲ್ಲ ಕೇಳ್ಬೋದು, ಹೆಂಗೆ ಏನು ವ್ಯವಹಾರ ಹೆಂಗೆ ಅವ್ರ ಮಂತ್ಯಾನ ಹೆಂಗೆ ಅಂತ ಯಾರನ್ನಾರ ಕೇಳಿದ್ರೆ ಏನು ಅನ್ಸಂಗಿಲ್ಲ. ಅದಕ್ಕೆ ಹೇಳಕ್ಕಂತ ಬಂದ್ಯಪ್ಪ.
ಹಂಗೆ ನಿಮ್ಮ ಅವ್ವ ಅಪ್ಪನ ಕರ್ಕೊಂಡು ಬಂದು ಹಣ್ಕಾಯಿ ಇಟ್ಟು ನಮ್ದು ಅನ್ನಂಗೆ ಮಾಡ್ಕೊಂಬರ್ರಿ. ಇಲ್ಲ ಹೆಣ್ಣಿದ್ದ ಮನೆಗೆ 10 ಮಂದಿ ಬರೋರುಂಟು 10 ಮಂದಿ ಹೋಗೋರುಂಟು. ಸುಮ್ಮನೆ ಆಮ್ಯಾಗ ನಾವು ಪ್ರೀತಿ ಮಾಡೇವಿ ಹಂಗಾಗೈತಿ ಹಿಂಗಾಗೈತಿ ಅಂಥೇಳಿ ಇತ್ಲ ನಾವು ಒಂದು ವಾರ ಫಿಕ್ಸ್ ಮಾಡಕ್ಕೆ ನೀವು ಹುಡುಗಿ ಕರ್ಕೊಂಡು ಎತ್ಲಾಗ್ರ ಓಡ್ ಹೋಗಕ್ಕೆ ಯಾಕದು ಏನು ಆಗಬಾರ್ದಾಗಿಲ್ಲ ಇದ್ದೂರಾಗ ಎಲ್ಲ ಒಳ್ಳೇದು ಆಕತಿ. ಸುಮ್ಮ ಮಾಡ್ಕೊಂಬಿಡ್ರಿ. ಓಹೋ ತ್ರಿಮೂರ್ತಿಗಳು ಮದುವೆ ಮಾತುಕತೆ ಮಾತಾಡಕ್ಕೆ ಬಂದಾರ ನೋಡ್ತಿ. ಒಂಚೂರು ಸಿದ್ದು ಹೊಡೆದಲ್ಲ. ನನಗೆ ನಿನ್ನೆನ ಅನುಮಾನ ಬಂತು. ಎಲ್ಲ ಹಾದ್ಯಾಗ ನಿಂತ್ಕೊಂಡು ಮಾತಾಡಕತ್ತಿದ್ಲಲ್ಲ ಅವಾಗ ಅನಿಸಿತ್ತು. ಇವತ್ತು ಪಕ್ಕ ಆತು.